ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಏಪ್ರಿಲ್ 7, 2025 ಸೋಮವಾರ ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಉಪವಾಸ ಸತ್ಯಾಗ್ರಹಕ್ಕೆ ಭಾಗವಹಿಸಲು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮಾಜದ ಕುಲಬಾಂಧವರಿಗೆ ಪೂಜ್ಯ ಸ್ವಾಮೀಜಿಯವರಿಂದ ಮನವಿಯನ್ನ ಸಲ್ಲಿಸಲಾಗಿದೆ. ಎಲ್ಲ ಈಡಿಗ ಬಿಲ್ಲವ ನಾಮಧಾರಿ ದೇವರು ಸಮಾಜದ ಕುಲಬಾಂಧವರಿಗೆಲ್ಲರಿಗೂ ಕೂಡ ಈ ದಿನ ಯುಗಾದಿಯ ಶುಭಾಶಯಗಳನ್ನು ಹೇಳುತ್ತಾ, ಬಂಧುಗಳೇ, ಏಪ್ರಿಲ್ 7ನೇ ತಾರೀಕು ಬ್ಯಾಂಗ್ಳೂರು ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿರೂರಲ್ಲಿ 11 ಜನ ಗುಡ್ಡ ಕುಸಿದು ಬಿದ್ದು ತೀರುವುದರಲ್ಲಿ 7 ಜನ ನಾಮಧಾರಿ ಈಡಿಗ ಸಮುದಾಯ. ಆ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಈಗಾಗಲೇ ಕೊಲೆ ಕೇಸು ದಾಖಲಾದರೂ ಕೂಡ, ಮರ್ಡರ್ ಕೇಸು ದಾಖಲಾಗಿದ್ರೂ ಸಹ ಪೊಲೀಸರು ಆರೋಪಿಗಳನ್ನೇ ಅರೆಸ್ಟ್ ಮಾಡ್ತಾ ಇಲ್ಲ. ಆದ್ರಿಂದ ಪ್ರತಿ ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿಯನ್ನೇ ಕೊಡಬೇಕು. ಡೆಡ್ ಬಾಡಿ ಸಿಗಲಿಲ್ಲ ಅಂತವರಿಗೆ ಮರಣೋತ್ತರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ನೀಡಬೇಕು. ಮತ್ತು ಈ ತನಿಖೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ತನಿಖೆ ಬದಲಾಯಿಸಿ ನ್ಯಾಯಾಂಗ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ಕಂಪನಿ ಜೊತೆ ಶಾಮೀನಾಗಿರತಕ್ಕಂಥವರಿಗೆ ಪೊಲೀಸ್ ಅಧಿಕಾರಿಗಳನ್ನೇ ಅವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಸಂಬಂಧಪಟ್ಟ ಎಲ್ಲಾ ಸರ್ಕಾರಿ ಇಲಾಖೆಯ ಮೇಲೆ ತನಿಖೆ ಆಗಬೇಕು ಎಂದು ಹೇಳಿ ನಾನು ಮತ್ತು ಶಿರೂರು ಸಂತ್ರಸ್ತರು ಕೂಡ ಅವರ ಸಂಬಂಧಿಕರು, ಮರಣ ಹೊಂದಿರುವವರ ಸಂಬಂಧಿಕರು ಸೇರಿಕೊಂಡು ಏಪ್ರಿಲ್ 7ನೇ ತಾರೀಕು ಉಪವಾಸ ಸತ್ಯಾಗ್ರಹವನ್ನೇ ಮಾಡುತ್ತಾ ಇದ್ದೀನಿ. ನಾನು ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಸಮುದಾಯ ಹಾಗೂ ರಾಜ್ಯದ ನಮ್ಮ ಈಡಿಗ ಬಿಲ್ಲವ ಸಮುದಾಯ ಎಲ್ಲರಿಗೂ ಕೂಡ ನಾನೊಂದು ಕರೆಯನ್ನ ಕೊಡುತ್ತಾ ಇದ್ದೀನಿ, ಮನವಿ ಮಾಡುತ್ತೇನೆ. ಯಾರಿಗೆ ಸಾಧ್ಯವಾಗುತ್ತೆ ನೀವು ಈ ಉಪವಾಸ ಸತ್ಯಾಗ್ರಹ ಕೈ ಜೋಡಿಸಿ. ನಾವು 5 ಜನ ಆದ್ರೂ 10 ಜನ ಆದ್ರೂ ಮಾಡುತ್ತೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡದೆ ಅಲ್ಲಿಂದ ಎದ್ದೇಳುವ ಪ್ರಶ್ನೆ ಇಲ್ಲ. ಅವ್ರು ಓದ್ದು ಜೈಲು ಹಾಕಿದ್ರು ಕೂಡ ಕೇಸ್ ಹಾಕಿಸಿಕೊಂಡು ಜೈಲು ಹೋಗ್ತಾನೆ. ಹಾಗಾಗಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಾಗುತ್ತೆ. 7 ಜನ ಈಡಿಗರು ಸತ್ರು ಕೂಡ ಸರ್ಕಾರ ತಿರುಗಿ ನೋಡ್ಲಿಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ಸಹಿಸಿಕೊಳ್ಳಬಾರದು. ನಾವು ನಾಳೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದ್ದ ಗದಿ ಆಗುತ್ತೆ. ಬಂಧುಗಳೇ, ಶಿರೂರು ಕುಟುಂಬದವರ ನೋವು ನಮ್ಮ ನೋವು, ಅವರ ನಾಮಧಾರಿ ಈಡಿಗರ ನೋವು, ರಾಜ್ಯದ ಈಡಿಗರ ನೋವು, ಅವರಿಗೆ ಬೆನ್ನೆಲುವಾಗಿ ನಿಲ್ಲಬೇಕಾಗುತ್ತೆ ಬಂಧುಗಳನ್ನ ಮಾತನ್ನ ಹೇಳುತ್ತಾ, ಬನ್ನಿ ಏಪ್ರಿಲ್ 7ನೇ ತಾರೀಕು ಸೋಮವಾರ ಬೆಂಗಳೂರು ಫ್ರೀಡಂ ಪಾರ್ಕಿಗೆ ಸಮಾಜಕ್ಕೋಸ್ಕರ, ನೊಂದಿರುವ ಸಮುದಾಯದ ಕುಟುಂಬಗಳಿಗೋಸ್ಕರ ಹೋರಾಟ ಮಾಡುವ. ಜೈ ಬ್ರಹ್ಮಶ್ರೀ ನಾರಾಯಣ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.